ಪ್ರಧಾನಿಯ ಹುಟ್ಟುಹಬ್ಬದ ಸಂಭ್ರಮ. ಮೋದಿಗಾಗಿ ನಮೋ ಯುವ ವಾಕಥಾನ್ ಕಾರ್ಯಕ್ರಮ. ಯುವಕರ ಜೊತೆ ಹೆಜ್ಜೆ ಹಾಕಿದ ಸಂಸದ ಸುಧಾಕರ್. ಕೃಷಿ ಹೊಂಡ ತಂದ ಜೀವಕ್ಕೆ ಕುತ್ತು. ಕಾಲು ಜಾರಿ ಬಿದ್ದು ಮಗು ಸಾವು. ಮುಗಿಲು ಮುಟ್ಟಿದ ಪೋಷಕರ ಆಕ್ರಂದನ. ಮಗುವಿಗೆ ಜನ್ಮ ನೀಡಿ ಬಾಣಂತಿ ಸಾವು. ವೈದ್ಯರ ನಿರ್ಲಕ್ಷ್ಯ ಆರೋಪ. ಆಸ್ಪತ್ರೆ ಮುಂದೆ ಕುಟುಂಬಸ್ಥರ ಪ್ರತಿಭಟನೆ. ಪ್ರಧಾನಿ ಮೋದಿಯ ಹುಟ್ಟುಹಬ್ಬ ಆಚರಣೆ. ಗರಿಗೆದರಿದ ಸೇವಾ ಕಾರ್ಯಕ್ರಮಗಳು. ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡರಿಂದ ಮೋದಿಯ ಗುಣಗಾನ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಮೂರ್ತಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಡೀ ಬದುಕನ್ನು ದೇಶ ಸೇವೆಗೆ ಮೀಸಲಿಟ್ಟಿದ್ದಾರೆ. ಸೇವೆ ಮಾಡುವುದೇ ಅವರ ಹುಟ್ಟುಹಬ್ಬದ ಆಚರಣೆಯಾಗಿದೆ. ಪ್ರಧಾನಿ ಮೋದಿಗಾಗಿ ನಮೋ ಯುವ ವಾಕಥಾನ್ ಕಾರ್ಯಕ್ರಮ ನಡೆಸಿ ಯುವಕರ ಜೊತೆ ಸಂಸದ ಸುಧಾಕರ್ ಹೆಜ್ಜೆ ಹಾಕಿದ್ದಾರೆ. ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರ 75ನೇ ವರ್ಷದ ಜನ್ಮದಿನದ ಅಂಗವಾಗಿ ಚಿಕ್ಕಬಳ್ಳಾಪುರದಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ನೇತೃತ್ವದಲ್ಲಿ ಸೇವಾ ಪಾಕ್ಷಿಕ ಅಭಿಯಾನ 2025 ನಮೋ ಯುವ ರನ್ ವಾಕಥಾನ್ ಕಾರ್ಯಕ್ರಮ ಅದ್ಧೂರಿಯಾಗಿ ನೆರವೇರಿತು. ನಗರದ ಜೈಭೀಮ್ ಹಾಸ್ಟೆಲ್ ಆವರಣದಲ್ಲಿರುವ ಡಾಕ್ಟರ್ BR ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಹಸಿರು ನಿಶಾನೆ ತೋರುವ ಮೂಲಕ ವಾಕಥಾನ್ಗೆ ಚಾಲನೆ ನೀಡಿದರು. 4,000ಕ್ಕೂ ಹೆಚ್ಚು ಬಿಜೆಪಿ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು, ಯುವ ಜನತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು, MG ರಸ್ತೆಯ ಮೂಲಕ ಆರಂಭವಾದ ವಾಕಥಾನ್ BB ರಸ್ತೆಯ ಒಕ್ಕಲಿಗರ ಕಲ್ಯಾಣ ಮಂಟಪದವರೆಗೆ ಸಾಗಿ ಬಂದಿತ್ತು. ಎನ್ನುವ ರಸ್ತೆಯುದ್ದಕ್ಕೂ ಪ್ರಧಾನಿ ನರೇಂದ್ರ ಮೋದಿಯವರ ಪರ ಘೋಷಣೆಗಳನ್ನು ಕೂಗುತ್ತಾ ಹೆಜ್ಜೆ ಹಾಕಿದರು. ಅವನು ನೋಡಲ್ಲ ಕ್ಯಾಮರಾ
ಹೇಳ್ತಾರೆ ಚೆನ್ನಾಗಿದೆ ಪಾಪ ಎಲ್ಲ ಆಯ್ತು. ಓಕೆ भारत माता के नरेंद्र मोदी जी के नरेंद्र मोदी जी के मातरम 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 वंदे मातरम वंदे मातरम वंदे मातरम ಈ ವೇಳೆ ನಮೋ ಯುವ ವಾಕಥಾನ್ ಬಗ್ಗೆ ಮಾತನಾಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಸದೃಢ ನಾಯಕತ್ವ ನೀಡಿರುವ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಅಹರ್ನಿಶಿಯಾಗಿ ದುಡಿಯುತ್ತಿದ್ದು ಇದಕ್ಕಾಗಿ ಚಿಕ್ಕಬಳ್ಳಾಪುರದ ಯುವ ಜನರು ಸಂಕಲ್ಪದ ಹೆಜ್ಜೆಯ ಮೂಲಕ ಕೃತಜ್ಞತೆ ಅರ್ಪಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ವಿಜೃಂಭಣೆಯ ಆಚರಣೆಗಿಂತ ಸೇವಾ ಸಮರ್ಪಣೆಯಲ್ಲಿ ಹೆಚ್ಚು ನಂಬಿಕೆ ಇದೆ. 2047ರ ವಿಕಸಿತ ಭಾರತದ ಕನಸನ್ನು ನನಸು ಮಾಡುವ ಗುರಿಯೊಂದಿಗೆ ವಾಕಥಾನ್ ಮಾಡಲಾಗಿದೆ. ದೇಶದ ಒಟ್ಟು ಜನಸಂಖ್ಯೆಯಲ್ಲಿ 30 ವರ್ಷದ ಆಸುಪಾಸಿನ ಯುವ ಜನರ ಸಂಖ್ಯೆ ಹೆಚ್ಚಿದೆ. ದೇಶದ ಭವಿಷ್ಯ ಇಂತಹ ಯುವ ಜನರ ಕೈಯಲ್ಲೇ ಇದೆ. ನರೇಂದ್ರ ಮೋದಿ ಅವರು ಮತ್ತೊಂದು ದಶಕ ಪ್ರಧಾನಿಯಾಗಿ ಮುಂದುವರಿಯಬೇಕು ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದರು. ಸರ್ವಶ್ರೇಷ್ಠ ನಾಯಕರು, ನಮ್ಮೆಲ್ಲರ ಆದರಣೀಯ ವಿಶ್ವಾಸಪೂರ್ವವಾಗಿರ್ತಕ್ಕಂಥ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರ 75ನೇ ವರ್ಷದ ಹುಟ್ಟುಹಬ್ಬವನ್ನು ಚಿಕ್ಕಬಳ್ಳಾಪುರದ ಮಹಾಜನತೆ, ಯುವ ಜನತೆ ಅವರ ಸಂಕಲ್ಪದ ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ. 2047ರ ವಿಕಸಿತ ಭಾರತದ ಅವರ ಕನಸು ನನಸು ಮಾಡಲಿಕ್ಕೆ ಈ ಸಂಕಲ್ಪದ ಹೆಜ್ಜೆಯನ್ನು ಇವತ್ತು ಬೆಳಗ್ಗೆ ಅವ್ರಿಗೆ ಹಾಕೋದ್ರ ಮೂಲಕ ಅವರಿಗೆ ಕೃತಜ್ಞತೆಯನ್ನು, ಅವರ ತ್ಯಾಗಕ್ಕೆ, ಅವರ ಒಂದು ಸೇವೆಗೆ, ಅವರ ನಿರಂತರವಾಗಿರತಕ್ಕಂಥ ಪರಿಶ್ರಮಕ್ಕೆ, ನಾಯಕತ್ವಕ್ಕೆ, ಸದೃಢ ನಾಯಕತ್ವಕ್ಕೆ, ಪ್ರಧಾನಮಂತ್ರಿಯಾಗಿ ಅಹಿರ್ನಿಶಿಯಾಗಿ ಒಬ್ಬ ಋಷಿಯಾಗಿ ಇವತ್ತು ಕಾರ್ಯ ಮಾಡ್ತಾ ಇರತಕ್ಕಂಥ ಪ್ರಧಾನಮಂತ್ರಿಗಳಿಗೆ ಇವತ್ತು ಧನ್ಯವಾದ, ಕೃತಜ್ಞತೆ ಮತ್ತು ಸಂಕಲ್ಪದ ಹೆಜ್ಜೆಯನ್ನು ನಮ್ಮ ಚಿಕ್ಕಬಳ್ಳಾಪುರದ ಯುವ ಜನತೆ ಇವತ್ತು ಅದನ್ನು ಅರ್ಥಪೂರ್ಣವಾಗಿ ನಾವು ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ವಿಜೃಂಭಣೆ ಅನ್ನೋದಕ್ಕಿಂತ ಸೇವೆ ಮಾಡೋದ್ರ ಮೂಲಕ ಅವರಿಗೆ ಮುಟ್ಟುವಂಥ ಕೆಲಸ. ಯಾಕೆಂದರೆ ಅವರಿಗೆ ಯಾವಾಗಲೂ ಕೂಡ ಆಚರಣೆಯಲ್ಲಿ ನಂಬಿಕೆ ಇಲ್ಲ, ಸಮರ್ಪಣೆಯಲ್ಲಿ ನಂಬಿಕೆ ಇದೆ, ಅರ್ಪಣೆಯಲ್ಲಿ ನಂಬಿಕೆ ಇದೆ. ಆ ಸೇವೆಯ ಸಮರ್ಪಣೆ ಮಾಡೋದ್ರ ಮೂಲಕ ಆರೋಗ್ಯ ಕ್ಷೇತ್ರದಲ್ಲಿ, ಶೈಕ್ಷಣಿಕ ಕ್ಷೇತ್ರದಲ್ಲಿ, ಅನೇಕ ಕ್ಷೇತ್ರಗಳಲ್ಲಿ 15 ದಿನಗಳ ಕಾಲ ಇವತ್ತಿನಿಂದ ಹಿಡಿದು ಅಕ್ಟೋಬರ್ 2 ಮಹಾತ್ಮ ಗಾಂಧೀಜಿ ಜಯಂತಿಯವರೆಗೂ ಕೂಡ ನಿರಂತರವಾಗಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಒಂದಲ್ಲ ಒಂದು ನಾವು ಸೇವಾ ಕಾರ್ಯಕ್ರಮಗಳನ್ನು ನಮ್ಮ BJPಯ ಎಲ್ಲ ಕಾರ್ಯಕರ್ತ ಬಂಧುಗಳು, ನಮ್ಮ ಯುವ ಸ್ನೇಹಿತರು, ನಮ್ಮ ಮುಖಂಡರುಗಳು, ನಮ್ಮ ಚುನಾಯಿತ ಪ್ರತಿನಿಧಿಗಳು ಇವರೆಲ್ಲರ ಜೊತೆ ಸೇರಿಕೊಂಡು ಆ ಸೇವೆಯಲ್ಲಿ ನಾವೆಲ್ಲ ಕೂಡ ಭಾಗಿಯಾಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ 60% ಈ ದೇಶದ ಜನಸಂಖ್ಯೆಯಲ್ಲಿ 30 ವರ್ಷಗಳಿಗೂ ಕಡಿಮೆ ಇರತಕ್ಕಂಥ ಪ್ರಾಯದ ಯುವಜನತೆ ಈ ದೇಶದಲ್ಲಿದ್ದಾರೆ. ಈ ದೇಶದ ಭವಿಷ್ಯ ಯಾರ ಕೈಯಲ್ಲಿದೆ ಅಂತಂದರೆ ನಮ್ಮ ಯುವಕರ ಕೈಯಲ್ಲಿದೆ. ಹಾಗಾಗಿ ಆ ಯುವಕರಿಗೆ ಎಲ್ಲ ರೀತಿಯ ಸಹಕಾರ, ಎಲ್ಲ ರೀತಿಯ ಪ್ರೋತ್ಸಾಹವನ್ನು ಮಾನ್ಯ ಪ್ರಧಾನಮಂತ್ರಿಗಳು ಮಾಡ್ತಾ ಇರೋದರಿಂದ ಯುವ ಜನತೆಯ ಕಣ್ಮಣಿಯಾಗಿ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇದ್ದಾರೆ. ನಾನು ನಂಬಿರ್ತಕ್ಕಂಥ ಗುರುಗಳಿಗೆ, ನಾನು ನಂಬಿರ್ತಕ್ಕಂಥ ದೇವರಿಗೆ ನಾನು ಅತ್ಯಂತ ಭಕ್ತಿಪೂರ್ವಕವಾದಂಥ ಪ್ರಾರ್ಥನೆ ಮಾಡ್ತೇನೆ. ಅವರಿಗೆ ಶತಾಯುಷು ಮತ್ತು ಹೆಚ್ಚು ಅವರಿಗೆ ಒಳ್ಳೆಯ ಆರೋಗ್ಯದಿಂದ, ಒಳ್ಳೆಯ ಉತ್ಸಾಹದಿಂದ, ಲವಲವಿಕೆಯಿಂದ ಈ ದೇಶದ ಪ್ರಧಾನಿಯಾಗಿ ಮತ್ತಷ್ಟು ವರ್ಷಗಳು, ಮತ್ತೊಂದು ದಶಕ, ಕನಿಷ್ಠ ಮತ್ತೊಂದು ದಶಕ ಅವರು ಈ ದೇಶದ ಪ್ರಧಾನಮಂತ್ರಿಗಳಾಗಿ ಮುಂದುವರಿಬೇಕು. ಆ ಶಕ್ತಿ, ಚೈತನ್ಯ, ಆರೋಗ್ಯ ಅವರಿಗೆ ಕೊಡಲಿ. ಈ 140 ಕೋಟಿ ಭಾರತೀಯರ ಆಶೀರ್ವಾದ
ಇದೇ ರೀತಿ ಅವರಿಗೆ ಮುಂದುವರಿಲಿ ಅಂತೇಳಿ ನಾನು ಆ ದೇವರಲ್ಲಿ ಪ್ರಾರ್ಥನೆ. ನಂತರ ಮಂಚೇನಹಳ್ಳಿಯ ಸರ್ಕಾರಿ ಆಸ್ಪತ್ರೆ, ಚಿಕ್ಕಬಳ್ಳಾಪುರ ನಗರ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿದ ಸಂಸದ ಸುಧಾಕರ್ ಅವರು ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ ಸಲುವಾಗಿ ಬಡ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಿದರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳ್ವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಆ ದಂಪತಿಗಳಿಗೆ ಒಬ್ಬನೇ ಮಗ, ಕೂಲಿ ನಾಲಿ ಮಾಡಿ ಚೆನ್ನಾಗಿ ಸಾಕಿಕೊಂಡಿದ್ರು. ಆದರೆ ಮನೆಯ ಪಕ್ಕದ ಜಮೀನು ಮಾಲೀಕ ಮನೆ ಸಮೀಪದಲ್ಲೇ ಕೃಷಿ ಹೊಂಡ ನಿರ್ಮಾಣ ಮಾಡಿ ಮಗುವಿನ ಸಾವಿಗೆ ಕಾರಣವಾಗಿರುವ ಆರೋಪ ಕೇಳಿಬಂದಿದೆ. ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಈ ಮುದ್ದಾದ ಮಗು ಹೆಸರು ಕಿಶೋರ್ ಅಂತ. ಇನ್ನೂ 4 ವರ್ಷ ವಯಸ್ಸು. ಇನ್ನು ಎಳೆ ವಯಸ್ಸಿನಲ್ಲೇ ಕೃಷಿ ಹೊಂಡದಲ್ಲಿ ಬಿದ್ದು ಈ ಮಗು ಸಾವನ್ನಪ್ಪಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಗೊಳ್ಳುಚಿಲ್ಲಪ್ಪನಹಳ್ಳಿ ಗ್ರಾಮದ ಅಜಯ್ ಮತ್ತು ಪವಿತ್ರ ಎಂಬ ಬಡ ದಂಪತಿಗಳಿಗೆ ಇರುವ ಏಕೈಕ ಮಗ ಸಾವನ್ನಪ್ಪಿದ್ದಾನೆ. ಒಬ್ಬನೇ ಮಗ ಅಂತ ಕೂಲಿ ನಾಲಿ ಕೆಲಸ ಮಾಡಿಕೊಂಡು ಮುದ್ದಾಗಿ ಸಾಕೊಂಡಿದ್ರು. ಆದರೆ ಮನೆಯ ಪಕ್ಕದಲ್ಲೇ ಇರುವ ಅದೇ ಗ್ರಾಮದ ಮಂಜುನಾಥ್ ಎಂಬುವರಿಗೆ ಸೇರಿದ ಜಮೀನಿನಲ್ಲಿ ಕೃಷಿ ಹೊಂಡ ನಿರ್ಮಾಣ ಮಾಡಿದ್ದಾರೆ. ಆದರೆ ಮನೆಗೂ ಕೃಷಿ ಹೊಂಡಕ್ಕೂ ಕೇವಲ 2 ಅಡಿಗಳಷ್ಟು ಅಂತರ ಇರುವ ಕಾರಣ ಮೃತ ಕಿಶೋರ್ ಮನೆಯವರ ಕಣ್ತಪ್ಪಿಸಿ ಆಟ ಆಡಲೆಂದು ಕೃಷಿ ಹೊಂಡ ಬಳಿ ಹೋಗುತ್ತಿದ್ದ. ಆದರೆ ವಿಧಿಯಾಟದಿಂದ ಕಿಶೋರ್ ಕೃಷಿ ಹೊಂಡದಲ್ಲಿ ಕಾಲು ಜಾರಿ ಬಿದ್ದು ಸಾವನ್ನಪ್ಪಿರುವ ವಿಚಾರ ತಿಳಿದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟುವಂತಾಗಿದೆ. ಗೊಳ್ಚಿನಹಳ್ಳಿ ನನಗೆ ಅವನು ಅತ್ತೆ ಆಗಬೇಕು ಮಗು, ಅದಕ್ಕೆ ಸೊಂಪಲ್ಲಿ ಹೋಗಿ ಬಿದ್ದೋಗಿ ಜಾಸ್ತಿ ಹೊತ್ತು ಆಗಿದೆ. ಆದರೂ ಯಾರೂ ನೋಡ್ಕೊಂಡಿಲ್ಲ ಅಣ್ಣ. ಕೃಷಿ ಹೊಂಡನ ಸೊಂಪಲ್ಲಿ ಕೃಷಿ ಹೊಂಡ ಅಂತಾರಲ್ಲ. ಕೃಷಿ ಹೊಂಡ ಕೃಷಿ ಹೊಂಡದಲ್ಲಿ ಅದು ಹೆಂಗಾಯ್ತು? ಮಗು ಎಷ್ಟು ವರ್ಷ? ಇವಾಗ 3 ತುಂಬಿ 4 ಬಿದ್ದೈತೆ. ಅವ್ರು ನೋಡ್ಕೊಂಡಿಲ್ಲ, ಸೊಂಪಲ್ಲಿ ಬಿದ್ದೋಗಿ ಜಾಸ್ತಿ ಹೊತ್ತಾಗಿದೆ. ಒಬ್ಬರು ಇಳ್ದು ನೋಡಿದ್ರು, ಕಾಣಿಸಿಲ್ಲ. ಆಮೇಲೆ ಇನ್ನಿಬ್ರು ಇಳ್ದುಬಿಟ್ಟು ಎತ್ತಿದ್ರಣ್ಣ. ಎತ್ತಿದ ತಕ್ಷಣನೇ ನೀರೆಲ್ಲ ಮೇಲೆ ಬಂತು. ನೀರೆಲ್ಲ ಇದು ಮಾಡಿಸಿದ್ರಿ, ಆದ್ರೂ ಉಳಿಲಿಲ್ಲ. ನಾವು ಜಾಸ್ತಿ ಹೊತ್ತಾಯ್ತು ನೋಡ್ಕೊಂಡು. ಅವ್ರು ಕೂಲಿ ಕೆಲಸ ಮಾಡ್ತಾರೆ. ಚೆನ್ನಾಗಿ ಒಬ್ಬನೇ ಮಗು ಚೆನ್ನಾಗಿ ಸಾಕೊಂಡಿದ್ರು. ಸೊಂಪು ದೂರ ಇದೆಯಾ ಹತ್ರ ಇದೆಯಾ? ಹತ್ರನೇ ಸರ್, ಮನೆ ಹಿಂದೆನೆ ಇರೋದು. ಕೃಷಿ ಹೊಂಡ ಮನೆ ಹಿಂದೆನೆ ಇರೋದು. ಏನು ಹಾಕಿಲ್ಲ ಸರ್, ಬೇಲಿನೋ ಏನು ಹಾಕಿಲ್ಲ. ಮಗು ಹೆಂಗ್ ಬಿದ್ದಿರ್ಬೋದು? ಮಗು ನೋಡಕ್ ಹೋಗಿ ಬಿದ್ದಿರೋದು. ಅದು ಜಾರ್ಕ ಇದೆ, ಇದು ಹಾಕಿದ್ದಾರೆ, ಪೇಪರ್ ಹಾಕಿದ್ದಾರೆ. ಅದು ನೋಡಕ್ ಹೋಗಿ ಬಿದ್ದೋಗ್ಬಿಟ್ಟಿದ್ದೇನೆ ಸರ್. ಜಾಸ್ತಿ ಬೇಜಾರಾಗುತ್ತೆ ಸರ್. ಇನ್ನು ಗೊಳ್ಳುಚಿನ್ನಪ್ಪನಹಳ್ಳಿ ಗ್ರಾಮದ ಮೃತ ಬಾಲಕನ ತಂದೆ ಅಜಯ್ ಮನೆಯ ಪಕ್ಕ ಮಂಜುನಾಥ್ ಎಂಬುವರ ತೋಟವಿದ್ದು ವಿರೋಧಗಳ ನಡುವೆಯೂ ಮನೆಯ ಪಕ್ಕದಲ್ಲೇ ಕೃಷಿ ಹೊಂಡ ನಿರ್ಮಾಣ ಮಾಡಿದ್ದಾರಂತೆ. ಕೃಷಿ ಹೊಂಡದ ಸುತ್ತ ಯಾವುದೇ ಅಡ್ಡಗೋಡೆಗಳು ಇಲ್ಲದೇ ಇರೋದ್ರಿಂದ ಮಗು ಕೃಷಿ ಹೊಂಡದಲ್ಲಿ ಬಿದ್ದು ಸಾವನ್ನಪ್ಪಿದೆ ಎಂದು ಮೃತ ಬಾಲಕನ ಕುಟುಂಬಸ್ಥರು ಆರೋಪಿಸಿದ್ದಾರೆ. ನಾವು 3 ದಿನ ಮುಂಚೆನೇ ಅವರು ಕ್ಲೀನ್ ಮಾಡಿ ಪೇಪರ್ ಹಾಕೋ ದಿನ ಹೇಳಿದ್ವಿ, ಇದು ಮಕ್ಕಳು ಓಡಾಡ್ತಾ ಇರ್ತಾರೆ, ಫಸ್ಟು ಇತ್ತ ಕಡೆ ಕಾಂಪೌಂಡ್ ಎತ್ತಿರಿ ಅಂತ ನಾವು ಹೇಳಿದ್ವಿ. ಅವನು ಒಂಥರ ನೆಗ್ಲೆಕ್ಟ್ ಮಾಡ್ದ. ಯಾಕೆ ಒಂದು ಬೆಂಬಲ, ಒಂದು ನಮ್ಮದೇ ನಡೀತೈತೆ ಅನ್ನೋದು ಒಂದು ಬೆಂಬಲ ಬಂದೈತೆ. ಅವರು ಕಾಂಗ್ರೆಸ್ ಪಕ್ಷದಾಗ ಸ್ವಲ್ಪ ಇದ್ರಾಗ ಅವನೇ, ಅದು ನಮ್ಮದು ನಡೀತೈತೆ ಅಂತ ಹೇಳಿಬಿಟ್ಟು ನೆಗ್ಲೆಕ್ಟ್ ಮಾಡ್ದ. ನಾವೇನಾನ ಮಾತಾಡೋಕೆ ಹೋದರೆ ಏನಾಗ್ತೈತೆ ಮಾಡ್ಕೊ ಹೋಗ್ರಿ ಅಂತ ಮಾತಾಡ್ದ. ನಾವು ಗಲಾಟೆ ಬಿದ್ವಿ. ಅದರಿಂದ ಅದೇ ರೀತಿಯಿಂದ ಅವರೇ ನನ್ನ ಮಗನ ಸಾಯಿಸಿರೋದು, ಬೇರೆ ಸಾಯಿಸಿಲ್ಲ. ಬೇಕಾಗೆ ಅವರು ಬಿಟ್ಟಿರೋದು, ಏನಾನ ಅನುಕೂಲ ಇದಾಗಲಿ ಅಂತ. ಅದೇ ಹಳೆ ದಿಜ್ಜು ಸ್ವಲ್ಪ ನಮ್ಮ ಮೇಲೆ ಐತೆ, ಆಯಿತಾ? ಅದರಿಂದ ಆ ಮಗುಗೆ ಈ ಥರ ಇದು ಮಾಡೋನೆ ಸರ್. ಮನೆ ಪಕ್ಕದಾಗೆ ನಮ್ಮ ಮನೆಗೂ ಅದ್ರ ಕೃಷಿ ಹೊಂಡಗೆ 2 ಅಡಿ ಡಿಫ್ರೆನ್ಸ್ ಐತೆ ಸರ್. ಅನೇಕ ಸತ ಹೇಳಿದ್ವು ನಾವು, ಹೇಳಿದ ಥರ ಅವರು ಕೇಳಲಿಲ್ಲ, ನೆಗ್ಲೆಕ್ಟ್ ತಗೊಂಡ್ರು. ಮಂಜುನಾಥ್ ಅಂತ ಹಲವಾರು ಬಾರಿ ಕಾಲಿಟ್ಕೊಂಡಿದ್ದೀವಿ. ಮಗು ಓಡಾಡ್ತಾ ಇರ್ತಾನೆ, ಸ್ವಲ್ಪ ಬಂದೋಬಸ್ತ್ ಮಾಡಿ ಅಂದರೆ ಒಂಥರ ನೆಗ್ಲೆಕ್ಟ್ ಮಾಡಿದೆ. ಏನಾಗ್ತೈತೆ ಆಗಲಿ ಬಿಡು ಅಂತ ಹೇಳಿಬಿಟ್ಟು ಅವರು ನೆಗ್ಲೆಕ್ಟ್ ತಗೊಂಡ್ರು. ಮಗು ಈ ಥರ ಆಯಿತು. ಇವಾಗ ಇಲ್ಲ, ಹೋಗವನೇ ಅಲ್ಲಿಗೆ. ನಾವು ನೋಡ್ಕೊಂಡಿಲ್ಲ ಯಾವ ಥರ ಬಿದ್ದು ಅನ್ನೋದು ನಾವು ನೋಡಲಿಲ್ಲ. ಎಲ್ಲ ಹುಡ್ಕಾಡ್ದಾಗಿದ್ವಿ. ಹುಡ್ಕಾಡಿದ ತಕ್ಷಣ ಯಾರೋ ಇಬ್ಬರು ಬೇರೆ ವ್ಯಕ್ತಿ ಬಂದು ಇಳಿದ್ರು, ನೋಡಿದ್ರು, ಸಿಕ್ಕಲಿಲ್ಲ. ತಿರುಗಿ ಇನ್ನೊಬ್ಬ ವ್ಯಕ್ತಿ ಇಳಿದ ತಕ್ಷಣ ಭೂಮಿ ಒಳಗೆ ಸೇರ್ಕೊಂಡಿದ್ದ, ಅದು ಎತ್ಕೊಟ್ರು ಸರ್. ಕೃಷಿ ಹೊಂಡದಾಗ ಬಿದ್ದಿದ್ದು ಅನಾಹುತ. 2 ಸಾವಿರ ಒಂದು ಬಾರಿ ಬಿದ್ದಿದ್ದ, ನೀರು ಇರಲಿಲ್ಲ ಅವಾಗ ಅವರೇ ಕಾಂಪೌಂಡ್ ಕ್ಲೀನ್ ಮಾಡ್ತಾಯಿದ್ರು. ಆವತ್ತೇ ಹೇಳಿದ್ದೀವಿ, ನೀರು ಇರಲಿಲ್ಲ ಅಲ್ಲಿ. ಆವಾಗ ಜಾರಿದ್ದ. ನಮ್ಮ ಮನೆಯಾಗಿದ್ದು ಒಂದು ನಾಯಿ ಇತ್ತು, ಆ ನಾಯಿ ಕಾಲಿಟ್ಕೊಂಡು ಮೇಲಕ್ಕೆ ಬಂದವ ನಮ್ಮ ಮಗು.
ಮಗು ಒಂದು ಸತಿ ನಮ್ಮ ಮನೆಯಾಗಿರೋ ನಾಯಿ ಆ ಕಾಲು ಹಿಡ್ಕೊಂಡು ಹಿಡ್ಕೊಂಡು ಹತ್ತವನೆ ಮೇಲಕ್ಕೆ ಒಂದು ಸತಿ. ಇವಾಗ ನೆಕ್ಸ್ಟು ನಾವು ಆವತ್ತು ಹೇಳಿದ್ದೀವಿ ಹಿಂಗೆ ಆಗೈತೆ ಮಗುಗೆ ಫಸ್ಟ್ ಕಾಂಪೌಂಡ್ ಎತ್ತಿರಿ ಅಂತ ಹೇಳಿದೆ. ಅವ್ರು ಕೇಳಲಿಲ್ಲ, ಬಿಟ್ಕೊಂಡಿದ್ರು. ಅದರಿಂದ ಮಗು ಅದೇ ರೀತಿ ಹೋಗಿ ಈ ಥರ ಕೊಟ್ಟಿದ್ದೀವಿ ಸರ್, ಕೊಟ್ಟಿದ್ದೀರಿ ಸರ್. ನೋಡಿದ್ವಲ್ಲ ನಾವೇ ನೋಡಿದ್ವು, ಊರ ಜನ ಎಲ್ಲ ಜಾಸ್ತಿ ಅನೇಕ ಜನಗಳೆಲ್ಲ ಬಂದಿದ್ದರು, ನೋಡಿದ್ರು. ಗೋವಿಂದಪ್ಪ. ಇನ್ನು ಘಟನೆ ನಡೆಯುತ್ತಿದ್ದಂತೆ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಮಗುವಿನ ಮೃತದೇಹವನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಿ ಮರಣೋತ್ತರ ಪರೀಕ್ಷೆ ನಡೆಸಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಗಂಡು ಮಗುವಿಗೆ ಜನ್ಮ ನೀಡಿದ ಬಳಿಕ ಬಾಣಂತಿ ಮೃತಪಟ್ಟಿರುವ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಇದಕ್ಕೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣವೆಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಗಂಡು ಮಗುವಿಗೆ ಜನ್ಮ ನೀಡಿದ ಬಳಿಕ ಬಾಣಂತಿ ಮೃತಪಟ್ಟಿರುವ ಘಟನೆ ಗೌರಿಬಿದನೂರು ತಾಲೂಕಿನ ಅಲ್ಲಿಪುರ ಗ್ರಾಮ ವ್ಯಾಪ್ತಿಯ ಪುಲಗನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಇದಕ್ಕೆ ಹೆರಿಗೆ ಸಂದರ್ಭದಲ್ಲಿ ರಕ್ತದ ಮಾದರಿ ಪರೀಕ್ಷೆಯಲ್ಲಿ ವೈದ್ಯಕೀಯ ಸಿಬ್ಬಂದಿ ತೋರಿದ ನಿರ್ಲಕ್ಷ್ಯವೇ ಕಾರಣವೆಂದು ಆರೋಪ ಕೇಳಿಬಂದಿದೆ. ಮೃತ ಬಾಣಂತಿ ಗ್ರಾಮದ 30 ವರ್ಷದ ಭಾಗ್ಯಮ್ಮ ಎಂದು ಗುರುತಿಸಲಾಗಿದೆ. ಸೋಮವಾರ ಗೌರಿಬಿದನೂರು ನಗರದ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಆಪರೇಷನ್ ಮೂಲಕ ಭಾಗ್ಯಮ್ಮ ಗಂಡು ಮಗುವಿಗೆ ಜನ್ಮ ನೀಡಿದ್ಲು. ತಾಯಿ ಮಗು ಆರೋಗ್ಯವಾಗಿದ್ರು. ಆದರೆ ಸೋಮವಾರ ರಾತ್ರಿ ಇದ್ದಕ್ಕಿದ್ದಂತೆ ಆರೋಗ್ಯದಲ್ಲಿ ವ್ಯತ್ಯಾಸ ಕಂಡು ಬಂದಿದೆಯಂತೆ. ಕೂಡಲೇ ಆಕೆಯನ್ನ ಬೆಂಗಳೂರು ವಾಣಿ ವಿಲಾಸ್ ಆಸ್ಪತ್ರೆಗೆ ಸೇರಿಸಲಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಭಾಗ್ಯಮ್ಮ ಕೊನೆಯುಸಿರು ಎಳೆದಿದ್ದಾರೆ. ಇನ್ನು ಭಾಗ್ಯಮ್ಮಳಿಗೆ ಹೆರಿಗೆಗೂ ಮೊದಲು ಮಾಡಿದ ರಕ್ತ ಪರೀಕ್ಷೆಯಲ್ಲಿ ರಕ್ತದ ಮಾದರಿ ಬಿ ಪಾಸಿಟಿವ್ ಅಂತ ಬಂದಿದೆ. ಆಪರೇಷನ್ ಬಳಿಕ ತೀವ್ರ ರಕ್ತಸ್ರಾವವಾಗಿ ಉಸಿರಾಟದ ತೊಂದರೆ, ಕೆಮ್ಮು ಹೆಚ್ಚಾದಾಗ ರಕ್ತದ ಅವಶ್ಯಕತೆ ಇದೆ ಎಂದು ತಿಳಿದು ರಕ್ತದ ಮಾದರಿ ಪರೀಕ್ಷೆ ಮಾಡಿದಾಗ ಭಾಗ್ಯಮ್ಮಳಿಗೆ ಬಿ ನೆಗೆಟಿವ್ ಬಂದಿದೆ. ಆಗ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿನ ವಾಣಿ ವಿಲಾಸಕ್ಕೆ ಕಳುಹಿಸಿಕೊಟ್ಟಿದ್ದಾರೆ. ಆದರೆ ಅಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಬಾಣಂತಿ ಮೃತಪಟ್ಟಿದ್ದಾರೆ. ಬುಧವಾರದಂದು ಮೃತದೇಹವನ್ನು ಸಂಬಂಧಿಕರು ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಮುಂಭಾಗ ಇರಿಸಿ ಸುಮಾರು 2 ಗಂಟೆಗೂ ಹೆಚ್ಚು ಕಾಲ ಪ್ರತಿಭಟನೆ ನಡೆಸಿದ್ದು ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಗಂಡನಾಗಿ ಸೋಮವಾರ ಮದುವೆ ಮಾಡ್ಕೊಂಡು 3 ವರ್ಷ ಆಗಿತ್ತು. ಫಸ್ಟ್ ಮಗುನು ಇಲ್ಲೇ ಸಿಸರಿಂಗ್ ಮಾಡಿದರು ಗೋವಿಂದ್ ಸಾರು. ಅವ್ರು ಚೆನ್ನಾಗಿದ್ದು. ಇವಾಗ ಮಗುಗೆ ಮೊನ್ನೆ ಬಂದಾಗ ಈ ಥರ ಸಿಸರಿಂಗ್ ಮಾಡಿ ಡಾಕ್ಟ್ರ್ ಇಲ್ಲಿ ಆಗಲ್ಲ, ಇದು ವಾಣಿ ವಿಲಾಸಕ್ಕೆ ಹೋಗೋಣ ಅಂತೇಳಿ ವಾಣಿ ವಿಲಾಸಕ್ಕೆ ಕರ್ಕೊಂಡೋದ್ರು. ಅಲ್ಲಿ ಡಾಕ್ಟ್ರು ಆಗಲ್ಲ, ಇಲ್ಲಿ ಬ್ಲಡ್ ಜಾಸ್ತಿ ಬ್ಲೀಡಿಂಗ್ ಆಗ್ತಾಯಿದೆ, ಆಗಲ್ಲ ಇದಾಗ್ತದೆ ಅಂತೇಳಿ ಇದು ಮಾಡ್ತಾಯಿದ್ರು. ಇವತ್ತು ಬೆಳಗ್ಗೆ ಬಂದು ಇಲ್ಲಿಲ್ಲ ಪ್ರತಿಭಟನೆ ಎಲ್ಲ ಮಾಡಿದ್ರಿ. ಅಧಿಕಾರಿಗಳು ಏನೆಲ್ಲ ತೀರ್ಮಾನ ಮಾಡಿದ್ರು, ಏನೆಲ್ಲ ಆಶ್ವಾಸನೆ ಕೊಟ್ಟಿದ್ದಾರೆ ಏನು ಅಂತ? ಅಧಿಕಾರಿಗಳು ಮಾಡ್ತೀವಿ, ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತವ್ರೆ. ನಮಗೇನು ಹೇಳಿಲ್ಲ ಇನ್ನು. ಅವ್ರು ಮಾಡ್ತೀನಿ ಅಂದರೆ ನಾಳೆ ಮಾಡ್ತೀನಿ, ನಾಳೆ ಮೀಟಿಂಗ್ ಇದೆ, ನಾಳೆ ಬರ್ರಿ 3 ಗಂಟೆಗೆ ಅಂತ ಹೇಳಿದ್ರು. ಅಂದರೆ ನಿಮ್ಮದು ಏನಾದರೂ ಡಿಮ್ಯಾಂಡ್ಸ್ ಏನಾದರೂ ಇದೆಯಾ ಏನು? ನಮ್ಮದು ಡಿಮ್ಯಾಂಡ್ ಏನಿಲ್ಲ, ಸ್ವಲ್ಪ ಆಂಬುಲೆನ್ಸ್ ಸೌಲಭ್ಯ ಮಾಡಬೇಕು, ಬ್ಲಡ್ ಬ್ಯಾಂಕ್ ಓಪನ್ ಮಾಡಬೇಕು ಸರ್ ಇಲ್ಲಿ. ನನಗೆ ದುಡ್ಡು ಬೇಡ, ನಮ್ಮ ಮಕ್ಕಳು ನಾನು ಸಾಕೊಂತೀನಿ. ಫಸ್ಟು ಬ್ಲಡ್ ಬ್ಯಾಂಕ್ ಇಲ್ಲಿ ಓಪನ್ ಮಾಡಬೇಕು ಸರ್, ದುಡ್ಡೇ ಬೇಡ ನನಗೆ. ನನಗೆ ಬರೋ ದುಡ್ಡು ಬೇಕಾದ್ರೆ ಇಲ್ಲೇ ಕೊಟ್ಬಿಡ್ತೀನಿ. ಬ್ಲಡ್ ಬ್ಯಾಂಕ್ ಓಪನ್ ಮಾಡಬೇಕು ಸರ್ ಫಸ್ಟ್, ಆಂಬುಲೆನ್ಸ್ ಸೌಲಭ್ಯ. ನನಗೆ ಆ ದುಡ್ಡೇ ಬೇಡ, ನಮ್ಮ ಮಕ್ಕಳು ನಾನು ಸಾಕೊಂತೀನಿ. ಇಲ್ಲಿ ಆಪ್ರೇಷನ್ ಬಂದಾಗ ಅಮೌಂಟ್ ಏನಾದರೂ ಇಸ್ಕೊಂಡಿದ್ರೆ ನಿಮ್ಮ ಹತ್ರ ಏನು? ಸರ್ ಆಪ್ರೇಷನ್ ಆದಮೇಲೆ ಇಸ್ಕೊಂಡಿದ್ದೆ ಸರ್. ಎಷ್ಟು ಇಸ್ಕೊಂಡಿದ್ರು? 7,000. ಈ ಹಿಂದೆ ಮಗು ಅದಕ್ಕೂ ಅಮೌಂಟ್ ಏನಾದರೂ ಇಸ್ಕೊಂಡಿದ್ರ? ಹಿಂದೆ ಮಗುಗೆ ಫಸ್ಟ್ ಮಗುಗೆ ಇಸ್ಕೊಂಡಿದ್ರು ಸರ್. ಎಷ್ಟು ಇಸ್ಕೊಂಡು? 10,000 ಇಸ್ಕೊಂಡಿದ್ರು. ಒಟ್ಟಲ್ಲಿ ನೀವು ಅಮೌಂಟು ಎಲ್ಲ ಕೊಟ್ಟಾದ್ಮೇಲೆ ನಿಮಗೆ ಮಗು ತೋರಿಸಿದ್ರೆ ಅವರು
ಇಲ್ಲ ಸರ್, ಮಗು ತೋರಿಸಿದ ಮೇಲೆ ಚೆನ್ನಾಗಿದ್ದಾರೆ ಅಂತೇಳಿ ಒಳಗಡೆ ಕರೆದು ಫೀಸ್ ಕೊಡಪ್ಪ ಅಂತ ಕೇಳಿ ಇಸ್ಕೊಂಡಿದ್ದೆ ಸರ್. ಘಟನಾ ಸ್ಥಳಕ್ಕೆ ಪ್ರಭಾರ ಜಿಲ್ಲಾ ಆರೋಗ್ಯ ಅಧಿಕಾರಿ ಸಂತೋಷ್ ಬಾಬು ಭೇಟಿ ನೀಡಿ ಮಾತನಾಡಿದ ಅವರು, ವಾಣಿ ವಿಲಾಸ್ ಆಸ್ಪತ್ರೆಯಲ್ಲಿ 3 ಗಂಟೆಗೆ ಸಾವಾಗಿದೆ ಎಂದು ನನಗೆ ತಿಳಿಸಿದ್ದಾರೆ. ಕೂಡಲೇ ಎಂಎಲ್ಸಿ ಮಾಡಿ ಕೇಸು ದಾಖಲಿಸಿದ್ದೇವೆ. ರಿಪೋರ್ಟ್ಗಾಗಿ ಕಾಯುತ್ತಿದ್ದೇವೆ ಮತ್ತು ಇರುವ ದಾಖಲೆಗಳನ್ನೆಲ್ಲ ಸೀಸ್ ಮಾಡಲಾಗಿದೆ. ಡಿಸಿ ಮತ್ತು ಸಿಇಒ ಅವರಿಗೆ ವಿಷಯ ತಿಳಿಸಲಾಗಿದೆ. ರಾಜ್ಯದಿಂದಲೂ ತನಿಖೆ ನಡೆಸುತ್ತಿದ್ದಾರೆ ಎಂದು ಹೇಳಿದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ಡಿವೈಎಸ್ಪಿ ಶಿವಕುಮಾರ್, ಪ್ರಭಾರ ತಾಲೂಕು ಆರೋಗ್ಯಾಧಿಕಾರಿ ಹೇಮಾ, ಉಪ ತಹಸೀಲ್ದಾರ್ ಆಶಾ, ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಲಕ್ಷ್ಮೀಕಾಂತ್, ವೃತ್ತ ನಿರೀಕ್ಷಕ ಕೆಪಿ ಸತ್ಯನಾರಾಯಣ್, ಪಿಎಸ್ಐ ಗೋಪಾಲ್, ಪಿಎಸ್ಐ ರಮೇಶ್ ಗುಗ್ಗರಿ, ಪೊಲೀಸ್ ಸಿಬ್ಬಂದಿಗಳು ಮುಂತಾದವರು ಹಾಜರಿದ್ದರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ದುರ್ಗಾ ಮಹೇಶ್ವರಿ ದೇವಾಲಯ, ಗಡ್ಡದ ನಾಯಕನಹಳ್ಳಿ, ವಿಜಯಪುರ ಹೋಬಳಿ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ದಿನಾಂಕ 30/9/2025 ರಿಂದ 2/10/2025 3 ದಿನಗಳ ಕಾಲ ಅಮ್ಮನವರ ಶ್ರೀ ದುರ್ಗಾಷ್ಟಮಿ ಮಹೋತ್ಸವ. ದಿನಾಂಕ 30/9/2025 ಮಂಗಳವಾರದಂದು ವೇದ ಪಾರಾಯಣ, ಗಣಪತಿ ಪೂಜೆ, ಕಲಶಾರಾಧನೆ ಸೇರಿದಂತೆ ವಿವಿಧ ಪೂಜಾ ಕೈಂಕರ್ಯಗಳು ನೆರವೇರಲಿದೆ. ಮಧ್ಯಾಹ್ನ 1 ಗಂಟೆಗೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪ್ರದೀಪ್ ಈಶ್ವರ್ ಅವರಿಂದ ಶ್ರೀ ದುರ್ಗಾ ಮಹೇಶ್ವರಿ ಅಮ್ಮನವರ ಆನೆ ಅಂಬಾರಿ ಉತ್ಸವಕ್ಕೆ ಚಾಲನೆ ನೀಡಲಿದ್ದಾರೆ. ಗ್ರಾಮದ ಪ್ರಮುಖ ವೇದಿಗಳಲ್ಲಿ ಅಂಬಾರಿಯೊಂದಿಗೆ ಡೊಳ್ಳು ಕುಣಿತ, ಕೀಲು ಕುಣಿತ, ವೀರಗಾಸೆ ಕುಣಿತವನ್ನು ಏರ್ಪಡಿಸಲಾಗಿದೆ. 3 ದಿನಗಳ ಕಾಲ ನಡೆಯುವ ಶ್ರೀ ಅಮ್ಮನವರ ದುರ್ಗಾಷ್ಟಮಿ ಮಹೋತ್ಸವ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಆಗಮಿಸಿ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ನಿಮ್ಮ ಆರೋಗ್ಯದ ಭರವಸೆಯ ಹೆಸರು ದೊಡ್ಡಬಳ್ಳಾಪುರದ ವಿ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಐಸಿಯು. ಇಲ್ಲಿ ಇಂಟರ್ನಲ್ ಮೆಡಿಸಿನ್ ಹಾಗೂ ಡಯಾಬಿಟಾಲಜಿ, ಲ್ಯಾಪ್ರೋಸ್ಕೋಪಿಕ್, ನ್ಯೂರಾಲಜಿ ಮತ್ತು ನ್ಯೂರೋ ಸರ್ಜರಿ, ಡರ್ಮಟಾಲಜಿ, ಪೀಡಿಯಾಟ್ರಿಕ್ಸ್, ಪ್ರಸೂತಿ ಮತ್ತು ಸ್ತ್ರೀ ರೋಗ, ಪ್ಲಾಸ್ಟಿಕ್ ಸರ್ಜರಿ, ಯೂರಾಲಜಿ ಮತ್ತು ನೆಫ್ರಾಲಜಿ, ಆರ್ಥೋಪೆಡಿಕ್ ಮತ್ತು ಟ್ರಾಮಾ ಕೇರ್, ಇಎನ್ಟಿ ಹಾಗೂ ಪಲ್ಮನಾಲಜಿ ಸೇರಿದಂತೆ ಲ್ಯಾಬೊರೇಟರಿ, ಅಲ್ಟ್ರಾಸೌಂಡ್, ಡಿಜಿಟಲ್ ಎಕ್ಸ್ರೇ, ಫಿಸಿಯೋಥೆರಪಿ, ಐಸಿಯು, ಫಾರ್ಮಸಿ ಹಾಗೂ 24 ಗಂಟೆಗಳ ಆಂಬ್ಯುಲೆನ್ಸ್ ಹಾಗೂ ಆರೋಗ್ಯ ವಿಮೆ ಸೌಲಭ್ಯವಿದೆ. ಚಿಕಿತ್ಸೆಗಾಗಿ ಸಂಪರ್ಕಿಸಿ ವಿ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಐಸಿಯು, ಡಿ ಕ್ರಾಸ್ ರಸ್ತೆ, ಫೆಡರಲ್ ಬ್ಯಾಂಕ್ ಹತ್ತಿರ, ದೊಡ್ಡಬಳ್ಳಾಪುರ. ನಮ್ಮ ಯಜಮಾನ್ರಿಗೆ ಬರೋದೇ ಕಡಿಮೆ ಸಂಬಳ, ಅದರಲ್ಲಿ ನಾನಂತೂ ಅಷ್ಟು ಇಷ್ಟ ಉಳಿಸಿ ಬರೀ 5,500 ರೂಪಾಯಿಗೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜಿ ಇರೋ ಅಂತಹ ಬ್ರಾಂಡೆಡ್ ವಾಟರ್ ಪ್ಯೂರಿಫೈಯರ್ನ ತಂದುಕೊಟ್ಟಿದ್ದಾರೆ. ನನಗಂತೂ ಇದು ನಂಬೋಕೆ ಆಗ್ತಾ ಇಲ್ಲ. ನಂಬಲೇಬೇಕು. ನಮ್ಮ ಚಿಕ್ಕಬಳ್ಳಾಪುರದ ಏಸ್ ಅಕ್ವಾಟೆಕ್ ಹೋಲ್ಸೇಲ್ ಔಟ್ಲೆಟ್ ದರದಲ್ಲಿ ಕೇವಲ 5,500 ರೂಪಾಯಿಗೆ ಬ್ರಾಂಡೆಡ್ ವಾಟರ್ ಪ್ಯೂರಿಫೈರ್ ಕೊಡ್ತಾ ಇದ್ದಾರೆ. 5,500ದಿಂದ ಸ್ಟಾರ್ಟ್ ಆಗೋ ಈ ವಾಟರ್ ಪ್ಯೂರಿಫೈಯರ್ಗೆ 1 ಇಯರ್ ವಾರಂಟಿ ಗ್ಯಾರಂಟಿ ಸಹ ಕೊಡ್ತಾ ಇದ್ದಾರೆ ಆ್ಯಂಡ್ 4 ಇಯರ್ಸ್ ಫ್ರೀ ಸರ್ವಿಸಸ್ ಸಹ ಇದೆ. ನಮ್ಮ ಏಸ್ ಅಕ್ವಾಟೆಕಲ್ಲಿ ಇನ್ನೊಂದು ವಿಶೇಷವಾಗಿ ಏನು ಸಿಗುತ್ತೆ ಅಂತ ಹೇಳಿದ್ರೆ, ಕೂದಲು ಉದುರುವಿಕೆನ ತಡೆಗಟ್ಟುತ್ತೆ ಹಾಗೂ ಟ್ಯಾಪ್ಗಳ ಮೇಲೆ ಬಿಳಿ ಮಚ್ಚೆಗಳಿರುತ್ತೆ, ಅದನ್ನು ಕೂಡ ತಡೆಗಟ್ಟುತ್ತೆ. ಸೊ ಈ 2 ಪ್ರಾಬ್ಲಮ್ಗೂ ಸಾಲ್ವ್ ಆಗಬೇಕು ಅಂತ ಹೇಳಿದ್ರೆ ವಾಟರ್ ಸಾಫ್ಟ್ನರ್ನ ನೀವು ಯೂಸ್ ಮಾಡಬೇಕು. ಇವರ ಹೆಡ್ ಆಫೀಸು ಸಾಕರ್ ನಗರದಲ್ಲಿ ಲೊಕೇಟ್ ಆಗಿದೆ ಹಾಗೂ ಆಲ್ ಓವರ್ ಬೆಂಗಳೂರು ಇದೆ, ಆಲ್ ಓವರ್ ಚಿಕ್ಕಬಳ್ಳಾಪುರ ಕೂಡ ಇದೆ. ಇವರು ಫ್ರೀ ಇನ್ಸ್ಟಾಲೇಷನ್ ಸಹ ಕೊಡ್ತಾರೆ ಆ್ಯಂಡ್ ಕ್ಯಾಶ್ ಆನ್ ಡೆಲಿವರಿ ಸಹ ಸಿಗುತ್ತೆ. ವಿಳಾಸ ಏಸ್ ಅಕ್ವಾಟೆಕ್, ಬಿಬಿ ರೋಡ್, ಅಂಬೂರ್ ಬಿರಿಯಾನಿ ಪಕ್ಕದ ರಸ್ತೆ, ಚಿಕ್ಕಬಳ್ಳಾಪುರ. ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜು ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 Benaka Gold Company, we value you and your valuables. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ
ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ವಿಶ್ವನಾಯಕ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ 75ನೇ ಜನ್ಮದಿನದ ಪ್ರಯುಕ್ತ ಬಿಜೆಪಿ ವತಿಯಿಂದ ದೇವಾಲಯಗಳಲ್ಲಿ ವಿಶೇಷ ಪೂಜೆ, ರಕ್ತದಾನ ಶಿಬಿರ, ಮಕ್ಕಳೊಂದಿಗೆ ಕೇಕ್ ಕತ್ತರಿಸಿ ಅದ್ದೂರಿಯಾಗಿ ಆಚರಿಸಲಾಯಿತು. ಶಿಡ್ಲಘಟ್ಟದಲ್ಲಿ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ 75ನೇ ಹುಟ್ಟುಹಬ್ಬವನ್ನು ಬಿಜೆಪಿ ಮುಖಂಡ ಸೀಕಲ್ ರಾಮಚಂದ್ರೇಗೌಡರ ನೇತೃತ್ವದಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಶಿಡ್ಲಘಟ್ಟ ಸೇವಾ ಸೌಧದಲ್ಲಿ ಶ್ರೀ ಸತ್ಯಸಾಯಿ ಮೆಮೋರಿಯಲ್ ಆಸ್ಪತ್ರೆ ಸಹಯೋಗದೊಂದಿಗೆ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು. ನಂತರ ನಗರದ ಕೋಟೆ ಸರ್ಕಲ್ ಬಳಿ ಇರುವ ಶಿವ ಮತ್ತು ರಾಮನ ದೇವಸ್ಥಾನದಲ್ಲಿ ನೂರಾರು ಅಭಿಮಾನಿಗಳು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ನಂತರ ವೇದಿಕೆ ಕಾರ್ಯಕ್ರಮ ನಡೆಸಿ ಗಣ್ಯರು ಮೋದಿಯವರ ಸಾಧನೆ ಬಗ್ಗೆ ಗುಣಗಾನ ಮಾಡಿದರು. ಅತಿ ಮುಖ್ಯವಾಗಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಬೆಳಗ್ಗೆಯಿಂದ ಸಾಕಷ್ಟು ಯುವಕರು, ಯುವತಿಯರು, ನಮ್ಮ ಕಾರ್ಯಕರ್ತರು ಎಲ್ಲರೂ ಬಂದು ಇವತ್ತು ಸಾಕಷ್ಟು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ರಕ್ತದಾನವನ್ನು ಮಾಡಿದ್ದಾರೆ. ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳು 75 ವರ್ಷ ಆದರೂ ಕೂಡ ಯುವಕರಿಗೆ ಇವತ್ತು ಒಂದು ದಿವಸ ಕೂಡ ರಜಾ ತಗೊಂಡಿರ ಕಾಲದ ಚಕ್ರ ಕಟ್ಕೊಂಡು ಇಡೀ ಪ್ರಪಂಚ ಓಡಾಡಿ ಭಾರತವನ್ನ ವಿಶ್ವ ನಾಯಕನಾಗಿ ಮಾಡಿರ್ತಕ್ಕಂಥ ನಮ್ಮ ಪ್ರಧಾನಮಂತ್ರಿಗಳು ಇವತ್ತು ಪ್ರಪಂಚದಲ್ಲಿ ವಿಶ್ವ ನಾಯಕ ಅಂತಕ್ಕಂಥ ಒಕ್ಕರಲ್ಲಿ ಎಲ್ಲರೂ ಕೂಗ್ತಾ ಇದ್ದಾರೆ. ಅವರ ಆರೋಗ್ಯ 100 ಕಾಲ ಚೆನ್ನಾಗಿರಲಿ. ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಎಲ್ಲ ಬಡ ಮಕ್ಕಳಿಗಿಂದ ಹಿಡಿದು ಸಾಮಾನ್ಯ ಕುಟುಂಬಗಳಿಗೂ ಸೂರ ಇವತ್ತು ಏನು GST ಏನು ಎಲ್ಲರಿಗೂ ಒಂದು ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಯಾವತ್ತು ಪ್ರಧಾನಮಂತ್ರಿಗಳು ಫ್ರೀ ಆಗ್ತವ್ರೆ ಅಂತ ಹೇಳ್ತಕ್ಕಂಥ ಘೋಷಣೆ ಯಾವತ್ತೂ ಇಲ್ಲ. ಎಲ್ಲರೂ ಯುವಕರೆಲ್ಲ ದುಡಿಬೇಕು ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಬದುಕ್ತಕ್ಕಂಥ ಬಡವರಿಗೆ ಎಲ್ಲರಿಗೂ ಇವತ್ತು GST ಏನು ಸುಧಾರಣೆ ತಂದುಕೊಟ್ಟಿದ್ದಾರೆ. 10ರಿಂದ 15-20% ವರೆಗೂ ಸಾಕಷ್ಟು ಸಾಮಗ್ರಿಗಳ ಮೇಲೆ ಬೆಲೆಯನ್ನು ಕಮ್ಮಿ ಆಗ್ತಾ ಇದೆ. ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಕೂಡ ನಮ್ಮ ರೈತರ ಮಕ್ಕಳು ಸಾಕಷ್ಟು ಜನ ಇವತ್ತು ಸಾಫ್ಟ್ವೇರ್ ಕಂಪ್ನಿ ಕೆಲಸ ಮಾಡ್ತಾರೆ, ಸಾಕಷ್ಟು ಖಾಸಗಿ ಕಂಪ್ನಿ ಕೆಲಸ ಮಾಡ್ತಾರೆ, ಸರ್ಕಾರಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಕೂಡ ರಿಯಾಯಿತಿಯನ್ನು ಕೊಟ್ಟಿದ್ದಾರೆ. 5 ಲಕ್ಷ ಮೇಲೆ 12 ಲಕ್ಷವರೆಗೂ ಇನ್ಕಮ್ ಟ್ಯಾಕ್ಸ್ ಇಲ್ಲ ಅಂತ ಮಾಡಿದ್ದಾರೆ. ಸಾಕಷ್ಟು 50,000, 60,000, 70,000, 1 ಲಕ್ಷವರೆಗೂ ಇನ್ಕಮ್ ಟ್ಯಾಕ್ಸ್ ಉಳಿದಿರ್ತಕ್ಕಂಥ ಕಾರ್ಯಕ್ರಮ ದೇಶದಲ್ಲಿ ಮೋದಿಜಿಯವರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ. ಎಲ್ಲ ಬಡವರಿಂದ ಹಿಡಿದು ಸಾಮಾನ್ಯ ವರ್ಗದಲ್ಲಿ ಇರ್ತಕ್ಕಂಥವ್ರಿಗೆ ಎಲ್ಲರಿಗೂ ಮೋದಿಜಿಯವರು ಕೊಡ್ತಕ್ಕಂಥ ಕೊಡುಗೆಗಳು ಇವತ್ತು ದೇಶದಲ್ಲಿ ಎಲ್ಲರೂ ಅವ್ರನ್ನ ದೇವರು ಅಂತಾನೆ ನೋಡ್ತಕ್ಕಂಥ ಏನು ಕಾರ್ಯಕ್ರಮ ಇವತ್ತೇನಿದೆ. ಈಗಾಗಲೇ ನಮ್ಮ ಮುನ್ರಾಜ್ ಅವರು ಹೇಳ್ತಾ ಇದ್ರು, ಇಡೀ ದೇಶದಲ್ಲಿ ಗಣೇಶ ಹಬ್ಬಕ್ಕೆ ಗಣೇಶನ ಬೀದಿಯಲ್ಲಿ ಎಲ್ಲರೂ ನಾವು ಪೂಜೆ ಮಾಡ್ತೀವಿ. ಅದೇ ನಿಟ್ಟಿನಲ್ಲಿ ದೇಶದಲ್ಲಿ ಇವತ್ತು ಪ್ರಧಾನಮಂತ್ರಿ ಹುಟ್ಟುಹಬ್ಬ ಕೂಡ ಹಬ್ಬದ ಥರ ಮಾಡ್ತಾ ಇರ್ತಕ್ಕಂಥ ದೇಶದಲ್ಲಿ ಇವತ್ತು 100 ವರ್ಷ ಅವರು ಬದುಕಬೇಕು, ಚೆನ್ನಾಗಿರ್ಬೇಕು ಅಂತ ಹೇಳಿ ಇರ್ತಕ್ಕಂಥ ಎಲ್ಲ ದೇಶದಲ್ಲಿ ಎಲ್ಲ ಯುವಕರಿಂದ ಹಿಡಿದು ಎಲ್ಲರಿಗೂ ಒಳ್ಳೆ ಕಾರ್ಯಕ್ರಮ ಮಾಡಲಿ ಅಂತ ಈ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳ ಮೋದಿಜಿಯವರು ಹೇಳಿ ಇವತ್ತು ಬಂದಿರ್ತಕ್ಕಂಥ ವೇದಿಕೆಯಲ್ಲಿರ್ತಕ್ಕಂಥ ನಮ್ಮೆಲ್ಲ ಮುಖಂಡರು ಎಲ್ಲರೂ ಸೇರಿ ಸ್ಕೂಲ್ ಮಕ್ಕಳು ಬಂದಿದ್ದಾರೆ, ತಾವು ನಮ್ಮೆಲ್ಲ ಮುಖಂಡರು ಬಂದಿದ್ದಾರೆ. ಇವತ್ತು ಅವ್ರು 75ನೇ ವರ್ಷದ ಕೇಕ್ನ ಕಟ್ ಮಾಡಿ ಸಿಹಿ ಹಂಚಬೇಕು ಅಂತ ತಮ್ಮಲ್ಲೆಲ್ಲ ಮನವಿ ಮಾಡ್ಕೊತೀರಿ. ನಮಸ್ಕಾರ. ಇನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ 75ನೇ ವರ್ಷದ ಹುಟ್ಟುಹಬ್ಬದ ಸಲುವಾಗಿ ಬಿಜೆಪಿ ಮುಖಂಡರು ಮಕ್ಕಳೊಂದಿಗೆ ಬೃಹತ್ ಕೇಕ್ ಕತ್ತರಿಸಿ ಮಕ್ಕಳಿಗೆ ಕೇಕ್ ತಿನ್ನಿಸುವ ಮೂಲಕ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ಕಾರ್ಯಕ್ರಮಕ್ಕೆ ಬಂದಿದ್ದ ನೂರಾರು ಅಭಿಮಾನಿಗಳಿಗೆ ಸಿಹಿ ಹಂಚಿ ಅನ್ನಸಂತರ್ಪಣೆ ವ್ಯವಸ್ಥೆ ಮಾಡಲಾಗಿತ್ತು.
ಇವತ್ತು ಪುಣ್ಯ ಮಾಡುವಂತ ಒಂದು ಇವತ್ತು ನಾವೆಲ್ಲ ದೇವರಲ್ಲಿ ಆಶೀರ್ವಾದದಿಂದ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾಗಿದ್ದಾರೆ. ನಮ್ಮ ದೇಶ ಸುಭಿಕ್ಷವಾಗಿದೆ. ಅವರು ಇನ್ನೂ ಅನೇಕ ವರ್ಷಗಳು ನಮ್ಮನ್ನೆಲ್ಲ ಆಳಬೇಕು, ನಮ್ಮ ದೇಶವನ್ನ ಕಾಪಾಡಬೇಕು. ಅವರ ಒಂದು ಸೇವೆ ಇನ್ನ ಅನೇಕ ಹೊರ ದೇಶಗಳಿಗೂ ಕೂಡ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಬಯಸ್ತಾರೆ. ಪಾಕಿಸ್ತಾನದವರು ನಮ್ಗೆಲ್ಲ ಕೂಡ ದುಶ್ಮನರು. ಪಾಕಿಸ್ತಾನದವರು ಟೆರರಿಸ್ಟ್ಗಳು. ಅವ್ರನ್ನ ಯಾವ ರೀತಿ ಬಗ್ಗು ಬರೋದು, ಯಾವ ರೀತಿ ಹೊಡೆದಿದ್ದಾರೆ ಅಂದ್ರೆ ಇವತ್ತು ಪಾಕಿಸ್ತಾನದಲ್ಲೂ ಕೂಡ ಗಣೇಶೋತ್ಸವನ್ನ ನಮ್ಮ ಫೇಸ್ಬುಕ್ ಗಳಲ್ಲಿ ಹಾಕಿದ್ದಾರೆ. ಯಾಕೆ ಹಾಕಿದ್ದಾರೆ ಹೇಳಿ? ಹಿಂದೂಗಳು ಮುಟ್ಟಿದ್ರೆ ನರೇಂದ್ರ ಮೋದಿ ಪಕ್ಕದಲ್ಲಿದ್ದಾರೆ, ಅವ್ರು ಬರ್ತಾರೆ ಅಂತ ಗೊತ್ತಿದ್ದು ಇವತ್ತು ಅಲ್ಲಿ ಯಾರು ಕೂಡ ಮಾತಾಡದೆ ಹಿಂದೂಗಳಿಗೆ ಫ್ರೀ ಬಿಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಟ್ರಂಪೇ ಬಾಯಿ ಮುಚ್ಕೊಂಡು ಕುತ್ಕೊಂಡಿದ್ದಾರೆ. ನರೇಂದ್ರ ಮೋದಿ ಅವ್ರ ಬಗ್ಗೆ ಯಾವುದೇ ಮಾತಾಡಕ್ಕಾಗ್ತಾ ಇಲ್ಲ. ಇವತ್ತು ಚೀನಾ ದೇಶ ನಮ್ಮನ್ನ ಸ್ನೇಹ ಬಯಸ್ತಾ ಇದೆ, ರಷ್ಯಾದವ್ರು ನಮ್ಮ ಜೊತೆ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಇವತ್ತು ನರೇಂದ್ರ ಮೋದಿ ಅವ್ರ ಜೊತೆ ಇದ್ರೆ ನಾವು ಏನ್ ಬೇಕಾದ್ರೂ ಮಾಡ್ಬೋದು ಅಂತ ವಿದೇಶಗಳು ಅವ್ರನ್ನ ಬಯಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇರ್ತಕ್ಕಂಥ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳು ಇನ್ನ ಅನೇಕ ವರ್ಷಗಳು, 100 ವರ್ಷಗಳ ಕಾಲ ಅವರು ಇನ್ನ ನಮ್ಮ ದೇಶವನ್ನ ಕಾಪಾಡಬೇಕು, ಜನಸೇವೆ ಮಾಡಬೇಕು, ಬಡಬಗ್ಗರಿಗೆ ಒಂದು ಸೂರು ವ್ಯವಸ್ಥೆ ಕಲ್ಪಿಸಿಕೊಡ್ಬೇಕು, ವಿದ್ಯಾಭ್ಯಾಸಕ್ಕೆ ಒತ್ತು ಕೊಡಬೇಕು, ರಸ್ತೆಗಳ ಜೋಡಣೆ ಮಾಡಬೇಕು, ಅನೇಕ ನದಿಗಳನ್ನ ಜೋಡಣೆ ಮಾಡಬೇಕು. ಇಂತಹ ಅನೇಕ ಕೆಲಸಗಳು ಇವತ್ತು ನರೇಂದ್ರ ಮೋದಿ ಅವರ ಕೈಲಿದೆ. ಅವರ ಹುಟ್ಟುಹಬ್ಬದ ಪ್ರಯುಕ್ತ ವಿಶೇಷವಾಗಿ ನಮ್ಮ ರಾಜ್ಯದ ಅಧ್ಯಕ್ಷರಾದಂತಹ ಇನ್ನು ಕಾರ್ಯಕ್ರಮದಲ್ಲಿ ಶಿಡ್ಲಘಟ್ಟ ತಾಲೂಕು ವ್ಯಾಪ್ತಿಯ ನರೇಂದ್ರ ಮೋದಿ ಅವರ ಅಭಿಮಾನಿಗಳು ರಕ್ತದಾನ ಮಾಡಿ ಅಭಿಮಾನವನ್ನ ಮೆರೆದಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಮಂಚೇನಹಳ್ಳಿಯ ತಾಯಿ ಮಕ್ಕಳ ಆಸ್ಪತ್ರೆಯನ್ನು ಆದಷ್ಟು ಬೇಗ ಲೋಕಾರ್ಪಣೆ ಮಾಡಿ ಅಗತ್ಯ ಪರಿಕರಣಗಳನ್ನು ತರಿಸಿ ವೈದ್ಯರು ಸಿಬ್ಬಂದಿಗಳ ನೇಮಕ ಮಾಡಬೇಕೆಂದು ಕಾಂಗ್ರೆಸ್ ಸರ್ಕಾರವನ್ನು ಆಗ್ರಹಿಸುತ್ತೇನೆ ಎಂದು ಸಂಸದ ಸುಧಾಕರ್ ತಿಳಿಸಿದ್ದಾರೆ. ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಮಂಚೇನಹಳ್ಳಿ ತಾಲೂಕಿನ ಗಿಡಗಾನಹಳ್ಳಿ ಗ್ರಾಮದ ಬಳಿ ಇರುವ ನೂತನವಾಗಿ ನಿರ್ಮಾಣವಾಗುತ್ತಿರುವ ತಾಲೂಕು ತಾಯಿ ಮಕ್ಕಳ ಆಸ್ಪತ್ರೆಯ ಕಾಮಗಾರಿ ವೀಕ್ಷಣೆ ಮಾಡಿದರು. ನಂತರ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ಪ್ರಧಾನಿ ಮೋದಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಆಯೋಜಿಸಿದ್ದ ಸ್ವಸ್ಥ ನಾರಿ ಸಶಕ್ತ ಪರಿವಾರ ಅಭಿಯಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಸಂಸದ ಸುಧಾಕರ್ ಮಾಧ್ಯಮಗಳೊಂದಿಗೆ ಮಾತನಾಡಿ 15-20 ವರ್ಷಗಳ ಹಿಂದೆ ಘೋಷಣೆಯಾದ ತಾಲೂಕುಗಳಲ್ಲೇ ಇನ್ನೂ ಅನೇಕ ಕಡೆ ಆಸ್ಪತ್ರೆಗಳು ನಿರ್ಮಾಣವಾಗಿಲ್ಲ. ಅಂತಹದರಲ್ಲಿ ಈ ಹಿಂದೆ ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದಾಗ 2016ರಲ್ಲಿ ಮಂಚೇನಹಳ್ಳಿ ತಾಲೂಕು ಘೋಷಣೆ ಮಾಡಿಸಿ ಮುಂದಿನ 2-3 ವರ್ಷಗಳ ಬಜೆಟ್ನಲ್ಲಿ ತಾಲೂಕು ಆಸ್ಪತ್ರೆ ಹಾಗೂ ತಾಯಿ ಮಕ್ಕಳ ಆಸ್ಪತ್ರೆ ನಿರ್ಮಾಣಕ್ಕೆ ಸುಮಾರು 40 ಕೋಟಿ ರೂಪಾಯಿ ಅನುದಾನ ತಂದಿದ್ದೆ. ಬಹುತೇಕ ಪೂರ್ಣಗೊಂಡಿರುವ ಈ ಕಟ್ಟಡಗಳನ್ನು ಆದಷ್ಟು ಬೇಗ ಪೂರ್ಣಗೊಳಿಸಿ ಅಗತ್ಯವಿರುವ ವಸ್ತುಗಳನ್ನು ತರಿಸಿ ವೈದ್ಯರು ಸಿಬ್ಬಂದಿಗಳನ್ನು ನೇಮಕ ಮಾಡಬೇಕು ಎಂದು ಕಾಂಗ್ರೆಸ್ ಸರ್ಕಾರವನ್ನು ಆಗ್ರಹಿಸುತ್ತೇನೆ ಎಂದರು. ನಾನು ಆರೋಗ್ಯ ಸಚಿವನಾಗಿದ್ದಾಗ ತಾಯಿ ಮತ್ತು ಮಗುವಿನ ಆಸ್ಪತ್ರೆ ಹಾಗೂ ತಾಲೂಕಿನ ಆಸ್ಪತ್ರೆಯಿಂದ ಒಂದೇ ಸಂಕೀರ್ಣದಲ್ಲಿ ಅದನ್ನು ಅಭಿವೃದ್ಧಿ ಮಾಡಿ ಕಟ್ಟಡ ಎಲ್ಲ ಮಂಚೇನಹಳ್ಳಿ ಹೊಸ ತಾಲೂಕಿಗೆ ಈಗಾಗಲೇ ಇವತ್ತು ಸಿದ್ಧ ಆಗಿದೆ. ಸುಮಾರು 2 ವರ್ಷ ಆಯ್ತಾಗಿದೆ. ಆದರೆ ಈ ಕಾಂಗ್ರೆಸ್ ಸರ್ಕಾರ ಆರೋಗ್ಯ ಇಲಾಖೆ ಏನ್ ಮಾಡ್ತಾ ಇದೆ ಗೊತ್ತಿಲ್ಲ. ಆರೋಗ್ಯ ಇಲಾಖೆಗೆ ಬಹುಶಃ ಅನಾರೋಗ್ಯದಿಂದ ಪೀಡಿತ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಯಾವ ಹೊಸ ಆಸ್ಪತ್ರೆಗೂ ಕೂಡ ಸಿಬ್ಬಂದಿ ಇಲ್ಲ, ಅದಕ್ಕೆ ಬೇಕಾಗಿರುವಂತಹ ಸಲಕರಣೆಗಳಿಲ್ಲ. ಮತ್ತೆ ರಾಜ್ಯ ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಇವತ್ತು ಕಟ್ಟಡಕ್ಕೆ ಏನಾಗಿದೆ. ಇವತ್ತು ಮಂಚೇನಹಳ್ಳಿ ತಾಲೂಕಿನ ಜನತೆ, ಮಹಾಜನತೆಗೆ ಆಸ್ಪತ್ರೆಯ ಸೇವೆ ಸಿಕ್ಕಿದ್ದಿದ್ರೆ ಸಾವಿರಾರು ರೈತರಿಗೆ, ಬಡವರಿಗೆ, ಮಹಿಳೆಯರಿಗೆ, ಮಕ್ಕಳಿಗೆ ಅವ್ರ ತಾಲೂಕಿನಲ್ಲೇನೆ ಇವತ್ತು ಆರೋಗ್ಯ ಸೇವೆ ಸಿಗ್ತಾ ಇದೆ. ಹಾಗಾಗಿ ಈಗಲಾದರೂ ನಾನು ಒತ್ತಾಯ ಮಾಡ್ತೇನೆ, ನಮ್ಮ ಜಿಲ್ಲೆಯಲ್ಲಿ ಅನೇಕ ತಾಲೂಕುಗಳಲ್ಲಿ ಅನೇಕ ಕೇಂದ್ರಗಳಲ್ಲಿ ಇವತ್ತು ಹೊಸ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಗಳು ಸಿದ್ಧ ಆಗಿದೆ. ಕಟ್ಟಡ ತಾಲೂಕು ಆಸ್ಪತ್ರೆ ಸಿದ್ಧ ಆಗಿದೆ. ಇದಕ್ಕೆ ತಕ್ಷಣ ತಾವು ಉಪಕರಣಗಳು ಮತ್ತು ಇದಕ್ಕೆ ಬೇಕಾಗಿರ್ತಕ್ಕಂಥ ಸಿಬ್ಬಂದಿಯನ್ನ ತಕ್ಷಣ ನೇಮಕ ಮಾಡಬೇಕು.
ಮಾಡಿ ಆರೋಗ್ಯ ಸೇವೆ ಅನ್ನುವಂಥದ್ದು ಮೊದಲನೇ ಒಂದು ಕರ್ತವ್ಯ ಸರ್ಕಾರದ್ದು ರಕ್ಷಣೆ, ಆರೋಗ್ಯ ಸೇವೆ ಇದೇನಿದೆ ಇದು ಅವರ ಜವಾಬ್ದಾರಿಗಳಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಜವಾಬ್ದಾರಿ. ಇದನ್ನು ಅರಿತು ಕೆಲಸ ಮಾಡಬೇಕು ಅಂತ ಈ ಸರ್ಕಾರಕ್ಕೆ ಹೇಳಲಿಕ್ಕೆ ಬಯಸ್ತಾರೆ. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಹಾಜರಿದ್ದರು. ನಾಜೀರ್, ಎಂಎಂಟಿವಿ ನ್ಯೂಸ್, ಮಂಚೇನಹಳ್ಳಿ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ಫ್ಲಾಟ್ ನಂಬರ್ 14/A1, KIADB ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್, ಚಿಕ್ಕಬಳ್ಳಾಪುರ. ಶ್ರೀರಾಮ ಪ್ಯಾಲೇಸ್ ಎಸಿ ಫಂಕ್ಷನ್ ಹಾಲ್. ಸ್ಥಳ BRK ಕಾಂಪ್ಲೆಕ್ಸ್, KSRTC ಬಸ್ ನಿಲ್ದಾಣದ ಬಳಿ, ಚಿಂತಾಮಣಿ ರಸ್ತೆ, ಶಿಡ್ಲಘಟ್ಟ. ಮದುವೆ, ನಾಮಕರಣ ಸೇರಿದಂತೆ ಎಲ್ಲ ರೀತಿಯ ಶುಭ ಕಾರ್ಯಕ್ರಮಗಳು ಹಾಗೂ ಸಭೆ ಸಮಾರಂಭಗಳಿಗೆ ಹೇಳಿ ಮಾಡಿಸಿದ ತಾಣ. ಉತ್ತಮ ಪಾರ್ಕಿಂಗ್ ವ್ಯವಸ್ಥೆ, ಲಿಫ್ಟ್ ಸೌಲಭ್ಯವನ್ನ ಹೊಂದಿದೆ. ಸ್ವಚ್ಛತೆಗೆ ಆದ್ಯತೆ ನೀಡಿದ್ದು, ಸುಸಜ್ಜಿತ ಡೈನಿಂಗ್ ಹಾಲ್, ಉತ್ತಮ ನೀರಿನ ವ್ಯವಸ್ಥೆಯನ್ನ ಹೊಂದಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ. ಶ್ರೀರಾಮ ಪ್ಯಾಲೇಸ್ ಎಸಿ ಫಂಕ್ಷನ್ ಹಾಲ್. ಸ್ಥಳ BRK ಕಾಂಪ್ಲೆಕ್ಸ್, KSRTC ಬಸ್ ನಿಲ್ದಾಣದ ಬಳಿ, ಚಿಂತಾಮಣಿ ರಸ್ತೆ, ಶಿಡ್ಲಘಟ್ಟ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449523801. ಅನದರ್ ನಂಬರ್ 9972235780. ಶ್ರೀ ಕೃಷ್ಣ ರುಕ್ಮಿಣಿ ಸ್ಕೂಲ್ ಆಫ್ ಲಾ, ಚೊಕ್ಕನಹಳ್ಳಿ, ಚಿಕ್ಕಜಾಲ, ಬೆಂಗಳೂರು. ದಾಖಲಾತಿಗಳು ಪ್ರಾರಂಭವಾಗಿದೆ. ನಮ್ಮಲ್ಲಿ ಉತ್ತಮ ಕಲಿಕಾ ವಾತಾವರಣ, ನುರಿತ ಅನುಭವವುಳ್ಳ ಶಿಕ್ಷಕ ವೃಂದ, ಲೈಬ್ರರಿ, ಮೂಟ್ ಕೋರ್ಟ್, ಜನರಲ್ಸ್, ಕಂಪ್ಯೂಟರ್ ಲ್ಯಾಬ್ಸ್, ಶುಚಿತ್ವದಿಂದ ಕೂಡಿದ ಫುಡ್ ಕೋರ್ಟ್, CCTV ಕಣ್ಗಾವಲು, ಉಚಿತ ಕಾನೂನು ಸಲಹೆ, ಕ್ರೀಡಾ ಚಟುವಟಿಕೆಗಳು ಹಾಗೂ ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ. ಸಾರಿಗೆ ಸೌಲಭ್ಯವಿದೆ. ಪರಿಸರ ಸ್ನೇಹಿ ಕ್ಯಾಂಪಸ್ ಹೊಂದಿದ್ದು ಹಾಸ್ಟೆಲ್ ಸೌಲಭ್ಯ ಸಹ ಇದೆ. ಇನ್ನೇಕೆ ತಡ, ನಿಮ್ಮ ಮಕ್ಕಳ ಭವಿಷ್ಯದ ಕನಸನ್ನು ನನಸಾಗಿಸಲು ಹಿಂದೆ ಸಂಪರ್ಕಿಸಿ. ಶ್ರೀ ಕೃಷ್ಣ ರುಕ್ಮಿಣಿ ಸ್ಕೂಲ್ ಆಫ್ ಲಾ, ಚೊಕ್ಕನಹಳ್ಳಿ, ಚಿಕ್ಕಜಾಲ, ಬೆಂಗಳೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972856004. ಅನದರ್ ನಂಬರ್ 9008179370. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ
7892036068. ದಲಿತರು, ಅಲ್ಪಸಂಖ್ಯಾತರು, ಕಾರ್ಮಿಕರ ಕುಟುಂಬಗಳು ವಾಸವಿರುವ ಜಿವಿ ಶ್ರೀರಾಮರೆಡ್ಡಿ ಬಡಾವಣೆ ನಿವಾಸಿಗಳಿಗೆ ಮೂಲಸೌಕರ್ಯಗಳು ಕಲ್ಪಿಸುವಲ್ಲಿ ಜನಪ್ರತಿನಿಧಿಗಳು, ಅಧಿಕಾರಿಗಳು ವಿಫಲರಾಗಿದ್ದಾರೆ ಎಂದು ಜಿವಿ ಶ್ರೀರಾಮರೆಡ್ಡಿ ಬಡಾವಣೆ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಕೆ ಮುನಿಯಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಾಗೇಪಲ್ಲಿ ತಾಲೂಕು ಪರಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಾಜಿ ಶಾಸಕ ಜಿವಿ ಶ್ರೀರಾಮರೆಡ್ಡಿ ಬಡಾವಣೆ ನಿವಾಸಿಗಳಿಗೆ ಕುಡಿಯುವ ನೀರು, ರಸ್ತೆ, ಚರಂಡಿ, ಬೀದಿ ದೀಪಗಳ ವ್ಯವಸ್ಥೆ ಕಲ್ಪಿಸುವಂತೆ ಒತ್ತಾಯಿಸಿ ತಾಲೂಕು ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಮನೀಷಾ ಪತ್ರಿ ಅವರಿಗೆ ಮನವಿ ಸಲ್ಲಿಸಿದ್ದಾರೆ. ಜಿವಿ ಶ್ರೀರಾಮರೆಡ್ಡಿ ಬಡಾವಣೆ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಕೆ ಮುನಿಯಪ್ಪ ಮಾತನಾಡಿ, ಬಾಗೇಪಲ್ಲಿ ಪಟ್ಟಣಕ್ಕೆ ಕೂಗಳತೆ ದೂರದಲ್ಲಿ ಇರುವ ಸರ್ವೆ ನಂಬರ್ 409ರಲ್ಲಿ 650 ನಿವೇಶನಗಳನ್ನು ವಿಂಗಡಿಸಿ ಅಂದಿನ ಶಾಸಕ ಜಿವಿ ಶ್ರೀರಾಮರೆಡ್ಡಿ ಅಧ್ಯಕ್ಷತೆಯಲ್ಲಿ ಬಾಗೇಪಲ್ಲಿಯ ಪುರಸಭೆ ವತಿಯಿಂದ ಹಂಚಿಕೆ ಮಾಡಲಾಯಿತು. ಪುರಸಭೆಯಿಂದ ಹಂಚಿಕೆ ಮಾಡಿರುವ ನಿವೇಶನಗಳನ್ನು ಪರಗೋಡು ಗ್ರಾಮ ಪಂಚಾಯಿತಿಗೆ ಸೇರಿಸಿ ಅಲ್ಲಿನ ನಿವಾಸಿಗಳಿಂದ ತೆರಿಗೆ ವಸೂಲಿ ಮಾಡಿಕೊಳ್ಳುತ್ತಿರುವ ಅಧಿಕಾರಿಗಳು, ಮತ ಪಡೆದುಕೊಳ್ಳುತ್ತಿರುವ ಜನಪ್ರತಿನಿಧಿಗಳು 20 ವರ್ಷಗಳು ಕಳೆದರೂ ಇಲ್ಲಿನ ನಾಗರಿಕರಿಗೆ ರಸ್ತೆ, ಕುಡಿಯುವ ನೀರು ಸೇರಿದಂತೆ ಕನಿಷ್ಠ ಮೂಲ ಸೌಕರ್ಯಗಳು ಕಲ್ಪಿಸದ ಹಿನ್ನೆಲೆಯಲ್ಲಿ ಜಿವಿ ಶ್ರೀರಾಮರೆಡ್ಡಿ ಬಡಾವಣೆಯಲ್ಲಿ ವಾಸಿಸುತ್ತಿರುವ ನೂರಾರು ಕುಟುಂಬಗಳು ನಿತ್ಯ ನರಕ ಅನುಭವಿಸುತ್ತಿದ್ದಾರೆ. ಬಡಾವಣೆ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸುವಂತೆ ಇಲಾಖೆಯ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ಮನವಿ ಸಲ್ಲಿಸಿದ್ರೂ ಪ್ರಯೋಜನ ಇಲ್ಲದಂತಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಅಧಿಕಾರಿ ಎಂಎಲ್ಗೆ ಧಿಕ್ಕಾರ. ಅಧಿಕಾರಿಗಳಿಗೆ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಜಿವಿಎಸ್ ಬಡಾವಣೆ ಸಮಗ್ರ ಅಭಿವೃದ್ಧಿ ಆಗಲೇಬೇಕು. ಜಿವಿಎಸ್ ಬಡಾವಣೆಗೆ ಕೂಡಲೇ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕು. ಇವತ್ತು ಬಡಾವಣೆಗೆ ಮತ್ತೆ ಈ ಮಳೆಗಾಲ ಬಂದರೆ ಆ ಒಂದು ರೋಡಿನಲ್ಲಿ ನಾವು ಹೋಗಬೇಕಾದ್ರೆ ಮಕ್ಕಳು, ಬಾಣಂತಿಯರು ಆಗಿರ್ಬೋದು, ಮುದುಕರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಎಲ್ಲರೂ ಹೋಗಿ ಆ ರಸ್ತೆ ಕೆಸರುಗದ್ದೆ ರಸ್ತೆ ಆಗಿರೋದ್ರಿಂದ ಎಲ್ಲರೂ ಗಾಡಿಯಲ್ಲಿ ಹೋದ್ರೂ ಬಿದ್ದೋಗದೆ, ನಡ್ಕೊಂಡು ಹೋದ್ರೂ ಬಿದ್ದೋಗದೆ, ಬಿದ್ದೋಗಿರಿ ಎಲ್ಲ ಕಾಲು ಕೈ ಮುರ್ಕೊಂಡಿರುವಂಥ ಸಂದರ್ಭಗಳು ಇಲ್ಲಿದ್ದಾವೆ. ಆದರೂ ಕೂಡ ಇಷ್ಟೆಲ್ಲ ಹೇಳಿ ನಮ್ಮ ಅಧಿಕಾರಿಗಳಿಗೆ ಮತ್ತು ನಮ್ಮ ಆಡಳಿತ ಅಧಿಕಾರಿಗಳಿಗಾಗಿರ್ಬೋದು, ತಹಸೀಲ್ದಾರ್ಗಾಗಿರ್ಬೋದು, ಇಒಗಾಗಿರ್ಬೋದು, ಪರಗೋಡು ಪಂಚಾಯಿತಿ PDOಗಾಗಿರ್ಬೋದು, ಶಾಸಕರಿಗಾಗಿರ್ಬೋದು, ಎಲ್ರಿಗೂ ಗೊತ್ತಿದೆ ಈ ವಿಚಾರ. ಆದರೆ ಆ ಮೂಲಭೂತ ಸೌಕರ್ಯಗಳನ್ನು ಕೊಡುವುದಕ್ಕಾಗಿ ಇವತ್ತು ಯಾವತ್ತೂ ಕೂಡ ಅವರು ಮನಸ್ಸು ಮಾಡಲಿಲ್ಲ ಮತ್ತು ಅದರ ಬಗ್ಗೆ ಚಕಾರ ಕೂಡ ಎಲ್ಲೂ ಕೂಡ ಎತ್ತುತ್ತಾ ಇಲ್ಲ. ಇದು ಈ ವಿಚಾರ, ಆ ಬಡಾವಣೆಯ ಸಂಬಂಧಪಟ್ಟ ವಿಚಾರ ಸರ್ಕಾರದವರೆಗೂ ಹೋಗಿದೆ, ಸರ್ಕಾರ ಗಮನಕ್ಕೂ ಹೋಗಿದೆ. ಆದರೆ ಕೂಡ ಇದುವರೆಗೂ ನಮಗೆ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ. ಆದುದರಿಂದ ನಾವು ಇವತ್ತು ಈ ಒಂದು ತಾಲೂಕು ಕಚೇರಿ ಮುಂದೆ ಹೋರಾಟ ಮಾಡಲಿಕ್ಕೆ ಬಂದಿದ್ದೀವಿ. ನಮ್ಮ ಒಂದು ಬೇಡಿಕೆಗಳು ಈಡೇರೋವರೆಗೂ ನಾವು ಇಲ್ಲಿಂದ ಕದಲೋದಿಲ್ಲ. ನಮಗೆ ಚರಂಡಿ ಎರಡು ಬದಿ ಚರಂಡಿ ಮಾಡಿಕೊಳ್ಳಲೇಬೇಕು, ಮುಖ್ಯ ರಸ್ತೆಗೆ ದಾರಿ ಕಲ್ಪಿಸಬೇಕು, ಮತ್ತು CC ರೋಡ್ಗಳನ್ನು ಕೂಡಲೇ ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ಇವತ್ತು ನಾವು ಇಲ್ಲಿ ಡಿಮ್ಯಾಂಡ್ ಮಾಡಿ ನಾವು ಇಲ್ಲಿ ಸೇರಿದ್ದೀವಿ. ಅದಕ್ಕಾಗಿ ಇಲ್ಲಿಂದ ಯಾರು ಕೂಡ ಈ ಸಂದರ್ಭದಲ್ಲಿ ಮುಖಂಡರಾದ DT ಮುನಿಸ್ವಾಮಿ, ಸೋಮಶೇಖರ್, ಅಶ್ವತ್ಥಪ್ಪ, ಕೃಷ್ಣಪ್ಪ, ಮುಸ್ತಫಾ, ಜಿವಿ ಶ್ರೀರಾಮರೆಡ್ಡಿ ಬಡಾವಣೆಯ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಮಿತಿಯ ಸದಸ್ಯರು ಹಾಗೂ ಲೇಔಟ್ನ ನಿವಾಸಿಗಳು ಭಾಗವಹಿಸಿದರು. ಪಿ ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರವಾಸವನ್ನು ಕೈಗೊಂಡಿರುವ ರಾಜ್ಯ ಆಹಾರ ಆಯೋಗದ ಅಧ್ಯಕ್ಷ ಡಾಕ್ಟರ್ H. ಕೃಷ್ಣ ಹಾಗೂ ಅವರ ತಂಡದ ಸದಸ್ಯರು ರೇಷ್ಮೆ ನಗರಿ ಶಿಡ್ಲಘಟ್ಟ ತಾಲೂಕಿಗೆ ಭೇಟಿ ನೀಡಿ ಪರಿಶೀಲಿಸಿದರು.
ನೀವು ಇರುವುದಲ್ಲಿ ನಾನು ಚಿಕ್ಕಬಳ್ಳಾಪುರದಲ್ಲಿ ನೋಡಿದ್ರೆ ಆಯ್ತು, ಚಿಕ್ಕಬಳ್ಳಾಪುರದಲ್ಲಿ ಯಾವ್ದು ಮಾಡಿದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರವಾಸವನ್ನು ಕೈಗೊಂಡಿರುವ ರಾಜ್ಯ ಆಹಾರ ಆಯೋಗದ ಅಧ್ಯಕ್ಷ ಡಾಕ್ಟರ್ ಎಚ್ ಕೃಷ್ಣ ಹಾಗೂ ಅವರ ತಂಡದ ಸದಸ್ಯರು ರೇಷ್ಮೆ ನಗರಿ ಶಿಡ್ಲಘಟ್ಟ ತಾಲೂಕಿಗೆ ಭೇಟಿ ನೀಡಿದರು. ನಗರದ ಗಾರ್ಡನ್ ರಸ್ತೆಯಲ್ಲಿರುವ ಬಾವಿ ಕಾಲೋನಿಯ ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿನ ವ್ಯವಸ್ಥೆಗಳನ್ನು ಪರಿಶೀಲಿಸಿದರು. ಆನಂತರ 26ನೇ ವಾರ್ಡಿನ ಆಶ್ರಯ ಬಡಾವಣೆಯ ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿ ಸೂಕ್ತ ನಿರ್ವಹಣೆ ಇಲ್ಲದಿರುವುದಕ್ಕೆ ಸಂಬಂಧಪಟ್ಟವರನ್ನು ತರಾಟೆಗೆ ತೆಗೆದುಕೊಂಡರು. ನಂತರ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿದ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಒಳ ಮತ್ತು ಹೊರರೋಗಿಗಳ ವಿಭಾಗಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದರು. ಆಸ್ಪತ್ರೆಯಲ್ಲಿ ತಿಂಗಳಿನಲ್ಲಿ ಕೇವಲ 17 ಹೆರಿಗೆ ಆಗಿರೋ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಆಯೋಗದ ಅಧ್ಯಕ್ಷರು ಇಲ್ಲಿ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರಾದ ಡಾಕ್ಟರ್ ಅಗ್ನಿ ಸಮರ್ಪಕವಾಗಿ ಕೆಲಸ ನಿರ್ವಹಿಸುತ್ತಿಲ್ಲ ಎಂಬುದಕ್ಕೆ ಇದೇ ಸಾಕ್ಷಿ. ಇಷ್ಟು ಪ್ರಮಾಣದಲ್ಲಿ ಹೆರಿಗೆ ಆಗಿರೋದು ನಾಚಿಕೆಗೇಡಿನ ಸಂಗತಿ ಎಂದು ಕಿಡಿಕಾರಿದರು. ಇಲ್ಲಿ ಆಸ್ಪತ್ರೆಗಳಿಗೆಲ್ಲ ಬರ್ತಾರೆ, 1 ಅವರ್ ಅಲ್ಲಿ ಕಾಫಿ ಟೀಗೆಲ್ಲ ಹೋಗ್ತಾರೆ ಅಂತ ಅದೆಲ್ಲ ಇನ್ಸ್ಟ್ರಕ್ಟ್ ಮಾಡಿದ್ದೀವಿ. ದೇ ಆರ್ ನಾಟ್ ಸಪೋಸ್ ಟು ಡೂ ಅಂತ. ಅವರು ಡಾಕ್ಟರ್ ಮನೋಹರ್ ಅವರು ನಾನು ಪ್ರಾಕ್ಟೀಸೇ ಮಾಡಲ್ಲ ಸರ್, ಇವತ್ತಿಂದ ಬಿಟ್ಬಿಡ್ತೀನಿ ಅಂತ ಹೇಳಿದ್ರೆ, ನೀವು ಆದರ್ಶ ವ್ಯಕ್ತಿ ಆಗ್ತೀರಾ ನೋಡೋಣ, ಅದನ್ನು ಬಿಟ್ಟು ಒಳ್ಳೆ ಕೆಲಸ ಮಾಡಿ ಅಂತ ಅವ್ರಿಗೂ ಸಹ ಇನ್ಸ್ಟ್ರಕ್ಷನ್ಸ್ ಕೊಡ್ತೀನಿ. ಆ್ಯಂಡ್ ಈ ನ್ಯೂನತೆಗಳು ಮತ್ತು ಊಟ ಕೊಡಲಿಕ್ಕೂ ವ್ಯವಸ್ಥೆ ಮಾಡ್ತೀವಿ ಸರ್. ಇವಾಗ ನಾಳೆಯಿಂದಲೇ ಊಟದ ವ್ಯವಸ್ಥೆ. ಪೇಷಂಟ್ಸ್ ಆಲ್ಮೋಸ್ಟ್ 43 ಪೇಷಂಟ್ಸ್ ಅಷ್ಟೇ ಇದ್ದಾರೆ ಇವಾಗ. ಸೊ ಮತ್ತು ಡಯಾಲಿಸಿಸ್ಗೆ ಸುಮಾರು 8 ಪೇಷಂಟ್, 8ರಿಂದ 12 ಪೇಷಂಟ್ ಒಂದಿನ ಡಯಾಲಿಸಿಸ್ ಮಾಡ್ತಾರೆ. ಆದರೆ ಡಯಾಲಿಸಿಸ್ ಮಾಡುವಾಗ ನಾರ್ಮಲಿ ಒಬ್ಬರು ನೆಫ್ರಾಲಜಿಸ್ಟ್ ಅಥವಾ ಯೂರಾಲಜಿಸ್ಟ್ ಸಲಹೆ ಸೂಚನೆಗಳನ್ನ ತಗೊಳ್ಳೇಬೇಕು. ಸಡನ್ ಆಗಿಲ್ಲ ಅಂದರೆ ಅಲ್ಲೂ ಸಹ ಪೇಷಂಟ್ಗಳು ಸತ್ತೋಗ್ತಾರೆ. ಸೊ ಆ ದೃಷ್ಟಿಯಿಂದ ನಾವು ಎಷ್ಟೇ ಸ್ಟಾಫ್ ಟ್ರೈನ್ ಆದರೂ ಡಾಕ್ಟರ್ಸ್ ನೆಸೆಸಿಟಿ ಬೇಕೇ ಬೇಕು. ಡಾಕ್ಟರ್ಸ್ ಮಾಡೋ ಕೆಲಸನ 100 ಜನ ಸ್ಟಾಫ್ ಬೇಕಾದ್ರೂ ಮಾಡೋಕ್ಕಾಗಲ್ಲ. ಹಾಗಾಗಿ ನೆಫ್ರಾಲಜಿಸ್ಟ್ ಯೂರಾಲಜಿಸ್ಟ್ ವ್ಯವಸ್ಥೆನ ಅಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಮಾಡಿ, ಅಲ್ಲಿಂದ ಬೇಕಾದ ತಾಲೂಕು ಎಲ್ಲ ಹೆಡ್ ಕ್ವಾರ್ಟರ್ಸ್ನ ಅವರು ವಾರಕ್ಕೆ 1 ದಿನ ನೋಡಿಕೊಂಡು ಆ ವ್ಯವಸ್ಥೆನ ನಾಳೆ DC ಅವ್ರ ಮೇಲೆ ಇಮಿಡಿಯೇಟಾಗಿ ಎಫೆಕ್ಟ್ ಮಾಡಿ. ಈ ಸಂದರ್ಭದಲ್ಲಿ ಆಯೋಗದ ಲಿಂಗರಾಜ್ ಕೋಟೆ, ಸುಮಂತ್ರಾವ್, ಮಾರುತಿ ಎಂ ದೊಡ್ಡಲಿಂಗನವರ್, ರೋಹಿಣಿ ಪ್ರಿಯಾ, ಕೆಎಸ್ ವಿಜಯಲಕ್ಷ್ಮಿ, ಸುಜಾತ ಡಿ ಹೊಸ್ಮನಿ, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವೆಂಕಟೇಶ್ ಮೂರ್ತಿ, ಸಮಾಜ ಕಲ್ಯಾಣಾಧಿಕಾರಿ ಜಗದೀಶ್ ಇನ್ನಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, MMT ನ್ಯೂಸ್, ಶಿಡ್ಲಘಟ್ಟ. ಹೆಮ್ಮೆಯ ಪ್ರಧಾನಿಯ ಹುಟ್ಟುಹಬ್ಬದ ಸಂಭ್ರಮ. ಮೋದಿಗಾಗಿ ನಮೋ ಯುವ ವಾಕಥಾನ್ ಕಾರ್ಯಕ್ರಮ. ಯುವಕರ ಜೊತೆ ಹೆಜ್ಜೆ ಹಾಕಿದ ಸಂಸದ ಸುಧಾಕರ್. ಕೃಷಿ ಹೊಂಡ ತಂದ ಜೀವಕ್ಕೆ ಕುತ್ತು, ಕಾಲು ಜಾರಿ ಬಿದ್ದು ಮಗು ಸಾವು, ಮುಗಿಲು ಮುಟ್ಟಿದ ಪೋಷಕರ ಆಕ್ರಂದನ. ಮಗುವಿಗೆ ಜನ್ಮ ನೀಡಿ ಬಾಣಂತಿ ಸಾವು, ವೈದ್ಯರ ನಿರ್ಲಕ್ಷ್ಯ ಆರೋಪ, ಆಸ್ಪತ್ರೆ ಮುಂದೆ ಕುಟುಂಬಸ್ಥರ ಪ್ರತಿಭಟನೆ. ಪ್ರಧಾನಿ ಮೋದಿಯ ಹುಟ್ಟುಹಬ್ಬ ಆಚರಣೆ, ಗರಿಗೆದರಿದ ಸೇವಾ ಕಾರ್ಯಕ್ರಮಗಳು. ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡರಿಂದ ಮೋದಿಯ ಗುಣಗಾನ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ MMTV ನ್ಯೂಸ್.